ಡೇ 2 ಆಫ್ ಕಾಲೇಜ್ ವ್ಲಾಗ್. ಲೇಟಾಗಿತ್ತು, ಏನು ತಿಂದೆ, ಮಧ್ಯಾಹ್ನಕ್ಕೋಸ್ಕರ ತಿಂಡಿ ತೊಗೊಂಡೋದೆ. ಹೀಗೆ ಬೆಳಗ್ಗೆ ನಮ್ಮ ಅಂಗಡಿನ ಸತಿ ನೋಡಿಕೊಂಡು ಫ್ರೆಂಡ್ ಹತ್ರ ಡ್ರಾಪ್ ಕೇಳಿ ಕಾಲೇಜಿಗೆ ಹೋದೆ. ಕಾಲೇಜಿಗೆ ಹೋದಾಗ ಬೆಳಗ್ಗೆ 10:30 ಆಗಿತ್ತು. ಈಗ 10:36 ಆಗಿದೆ. ಇವತ್ತು ಲೇಟು, ಕ್ಲಾಸ್ ಮಾಡ್ತಿದ್ದಾರೆ. ಪರ್ಮಿಷನ್ ಕೇಳಿ ಒಳಗೆ ಬಂದೆ. ಫಸ್ಟ್ ಕ್ಲಾಸ್ ಎಜುಕೇಷನ್ ಇತ್ತು. ಡಾಕ್ಟರ್ ಮಂಜುನಾಥ್ ಸರ್ದು ಎಜುಕೇಷನ್ ಪೇಪರ್ 3 ಲಿಂಗತ್ವ ಮತ್ತು ಸಮಾಜ. ಟಾಪಿಕ್ ಲಿಂಗತ್ವ ಬಿಂಬಿಸುವಿಕೆ. ಸರ್ ಹೇಳಿದ ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ಅಸೈನ್ಮೆಂಟ್ ಕೊಟ್ಟಿದ್ದರು, ಸಬ್ಮಿಟ್ ಮಾಡಿದೆ. ಮತ್ತೊಂದು ಎಜುಕೇಷನ್ ಕ್ಲಾಸ್ ಇತ್ತು, ಸಂತೋಷ್ ಸರ್ದು ಮೌಲ್ಯ ಶಿಕ್ಷಣ ಅಂತ. ಪೇಪರ್ ನೇಮ್, ಟಾಪಿಕ್ಕು ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪ್ರಾಮುಖ್ಯತೆ. ಸಂತೋಷ್ ಸರ್ದು ಪಾಠ ಕೇಳಿ ಆದಮೇಲೆ ನೆಕ್ಸ್ಟ್ ಹಿಸ್ಟ್ರಿ ಮಂಜುನಾಥ್ ಸರ್ದು ಕ್ಲಾಸ್ ಇತ್ತು, ಯುರೋಪಿಯನ್ ಹಿಸ್ಟ್ರಿ ಅಂತ. ಪೇಪರ್ ನೇಮ್. ಇವತ್ತು ವಿಯೆನ್ನಾ ಕಾಂಗ್ರೆಸ್ನ ಗುರಿ ಮತ್ತು ಉದ್ದೇಶಗಳನ್ನು ಬರೆಸಿದ್ರು. ಆಮೇಲೆ ಅಸೈನ್ಮೆಂಟ್ ಕೊಟ್ಟರು, ನೆಪೋಲಿಯನ್ ಬಗ್ಗೆ ಬರೀಲಿಕ್ಕೆ. ಆಮೇಲೆ ಇದು ಸೆಮಿನಾರ್ ಕೊಟ್ಟರು. ಸೆಮಿನಾರ್ ಟಾಪಿಕ್ ರಷ್ಯಾ ಕ್ರಾಂತಿಯ ಪ್ರಧಾನ ಘಟನೆಗಳು ಮತ್ತು ಪರಿಣಾಮಗಳು. ಸೆಪ್ಟೆಂಬರ್ 5 ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಂತೆ. ಆಮೇಲೆ ಸೆಮಿನಾರು ಸಹ ಪ್ರೆಸೆಂಟ್ ಮಾಡಬೇಕಂತೆ 5 ಒಳಗೆ. ಹೀಗೆ ಮಂಜುನಾಥ್ ಸರ್ದು ಕ್ಲಾಸ್ ಮುಗಿಸ್ಕೊಂಡು ಆಯಿತು. ಆಮೇಲೆ ಹೀಗೆ ಜೋಕ್ ಮಾಡಿಕೊಂಡು ಊಟ ಮಾಡೋಕ್ಕೆ ಹೋದ್ವಿ. ತಂದಿರೋ ಇಡ್ಲಿ ನೋಡಿಬಿಟ್ಟು ನನ್ನ ರಿಯಾಕ್ಷನ್. ಆದ್ರೂ ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ತಿಳ್ಕೊಂಡು ತಿಂದೆ. NSS ರೂಮಿಗೆ ಹೋಗಿ ಸ್ವಲ್ಪ ತಂಬೂರಿ ನುಡಿಸ್ದೆ. ಈ ಥರ ಫನ್ ಎಲ್ಲ ಮಾಡಿ NSS ರೂಮಿಂದ ಹೊರಗೆ ಬಂದು ಒಂದು ತರಗತಿಗೆ ಹೋಗಿ ಒಂದು ಕವಿತೆ ಬರುತ್ತೆ. ನನಗೆ ಕೇಳದ ಧ್ವನಿ ಆದರೂ ಆತ ಜ್ಞಾನಿ, ಸದ್ದಾಯಿತು ಮೌನಿ, ಸದ್ದಾಯಿತು ಮೌನಿ. ಈಗ ಸುಮಾರು ಒಂದು 2:40 ಈಗ ಒಂದು ಕೋನ ಬರ್ತು, ಪಾತಸ್ ಕಡೆ ಹೋಗ್ತಿದ್ದೀನಿ. ಪಾತಸಿಗೆ ಬಂದು ಒಂದು ಕೋನ ಬರುತ್ತೆ ನೋಡಿ ಹೇಗಿದೆ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೈಟಲ್ ಆತ ನೀನಾಗಬಲ್ಲೆ ನಾನಾಗಬಲ್ಲೆ. ಲೈಬ್ರರಿಯಿಂದ 2 ಹಿಸ್ಟ್ರಿ ಬುಕ್ಸ್ ತೊಗೊಂಡು ಬರ್ತಿದ್ದೀನಿ. ಒಂದು ಯುರೋಪಿಯನ್ ಹಿಸ್ಟ್ರಿ, ಇನ್ನೊಂದು ಏಷ್ಯಾದ ಇತಿಹಾಸದ ಪರಿಚಯ. ಗಣೇಶ ಹಬ್ಬದ ಪರವಾಗಿ ಸರ್ಕಲ್ ಪೂರ್ತಿ ಹಿಂದೂ ಧರ್ಮದ ಫ್ಲ್ಯಾಗ್ ಕಟ್ಟಿದ್ರು. ಹಾಗೆ ಇದೆಲ್ಲ ನೋಡಿಕೊಂಡು ಹಸಿವಾಗ್ತಿತ್ತು. ಸ್ವಲ್ಪ ಎಗ್ ರೈಸ್ ಮತ್ತು ಕಬಾಬ್ ತಿಂದೆ. ತಿಂದಾದ್ಮೇಲೆ ಮಾರ್ಕೆಟಲ್ಲಿ ಗಣೇಶ ಹಬ್ಬದ ತಯಾರಿ ಫುಲ್ ಜೋರಾಗಿತ್ತು. ಗೋಪಾಳಕ್ಕೆ ಹೋಗಿ ಬಸ್ ಹಿಡ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದಾಗ ಟೈಮ್ 4:50 ಆಗಿತ್ತು. ಈ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ ವಿಡಿಯೋಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.